ನಮ್ಗೆ NOC PDO ಅಧಿಕಾರ ಕೊಡ್ಬೇಕು, NOC ಕೊಡೋಪ್ಪ ಅಂತ. ನಾವು ಎಂತ ಮಾಡೋದು, ಹೋದ ಮನೆ ಪಟ್ಟ ನಾವು ಹೊಡ್ಕೋಬೇಕು, ನಮ್ಮ ಚಕ್ರಿ ನಾವು ಹೊಡ್ಕೋಬೇಕು ಅಂತ ಯಾವ ಸರ್ಕಾರ ಬರಲಿ. ಮನೆ ಕಟ್ಟೋದೇ ಕಷ್ಟ, ಇನ್ನು ಯಾವ ಇಂಜಿನಿಯರ್ ಹುಡ್ಕೋಣ. ನೀವು PWD ಕೇಳ್ತೀರಿ, JP ಕೇಳ್ತೀರಿ, ಅವ್ರಿಗೆ ಮಿಲ್ಬರಿಗೆ ಕೊಡ್ಸೋತಿಲ್ಲ. NREGR ಬಿಡಿ ಮೂಲೆ ಗುಂಪು ಮಾಡಿದ್ದೀರಿ ಎಲ್ಲ ನಿಮ್ಮ ಕೈಯೊಳಗೆ ಇಟ್ಕೊಂಡು ಸರ್ಕಾರ ನಿಮ್ಮಂಥ ಅಧಿಕಾರಿಗಳೇ ಮಾರ್ಗದರ್ಶನ ಕೊಡೋದು. ವೋಟ್ ಹಾಕೋನೆ ಅವನು ಮಾರ್ಗದರ್ಶನ ಕೊಡಲ್ಲ. IAS, IPS, KS ನಿಮ್ಮ ಕೇಳೋರ್ನವರೇ ಕೊಡೋದು ಬಿಟ್ರೆ ಯಾವನು ಕೊಡಲ್ಲ. ಆಯ್ತು, ನಿಮ್ಗೆ ನೋಡೋಣ, ನಮಗೆ NOC ಕೊಡಿಸ್ಬೇಕು, ನನಗಲ್ಲಪ್ಪ, ಇಡೀ ಜನರಿಗೆ ಕೊಡ್ಬೇಕು. ನೀವು ಹೊಸ ಮನೆ ಆಚರಣೆ ಮನೆ ಕೊಟ್ಟಿರ್ತೀವಿ, ಬೆಳಕು ಕೊಡೋಕ್ಕಾಗಲ್ಲ ಅಂದರೆ ಅಲ್ಲ. ಯಾವ ಭಾಗ ಅನ್ನೋದು ಬೇಡ ಸರ್, ಎಲ್ಲ ಭಾಗ ಜನರು ಮನುಷ್ಯರೇ, ಎಲ್ಲ ಭಾಗ ಜನರು ಮನುಷ್ಯರೇ. ನಮ್ಗೆ ಗೊತ್ತಿಲ್ಲ, ನೀವೇನು ಮಾಡ್ತೀರೋ ಅವ್ರಿಗೆ NOC ಕೊಡ್ಬೇಕು ಮಾಡಿ, ಇಲ್ಲಾಂದರೆ ನಿಮ್ಮ ಆಡಳಿತ ಅಧಿಕಾರಿಗಳು ಕಳಿಸಿ, ಇಲ್ಲ CS ಕಳಿಸಿ, ಸರ್ಕಾರಕ್ಕೆ ಮುಡ್ತೀವಿ, ನಾವೇನು ಕೊಡ್ತೀವಿ, ನಮಗೇನು ತೊಂದರೆ ಇಲ್ಲ. ನಾನೊಬ್ಬ ದೇಶದ ಮಹಾತ್ಮ ಗಾಂಧಿ ಅಂತಾರೆ ಸತ್ತೋಗ್ಯಾರೆ, ನಾವೆಲ್ಲ ಒಬ್ಬರು ಸತ್ತೋಗ್ಕೊಳ್ಳಿ, ಏನೂ ಆಗೋದಿಲ್ಲ. ದೇಶ ಮತ್ತೆ ಮುನ್ನಡೀತದೆ. ನಿಮ್ಮಂಥ ಅಧಿಕಾರಿಗಳು ಒಳ್ಳೆಯದು. ನೀವಿಲ್ಲ ನಕಾಲಿ ಇರೋಕೆ ಎಲ್ಲ ಲೈನಲ್ಲಿ ಇಲ್ಲಿ ಎಲ್ಲ ಪಾದ ಪೂಜೆ ಮಾಡಿ ಹೋಗ್ಬಿಡ್ತೀವಿ, ಇಲ್ಲ NOC ಕೊಡ್ತೀವಿ. ಒಂದು ಗ್ರಾಮ ಪಂಚಾಯಿತಿ ಅಂತ ವ್ಯಾಪ್ತಿಯಲ್ಲಿ ಒಂದು ಆಶ್ರಯ ಮನೆ ಕೊಟ್ಟಿರ್ತೀವಿ. ಆಶ್ರಯ ಮನೆ ಕೊಟ್ಟು ಫಲಾನುಭವಿ ನಮಗೆ ಕರೆಂಟ್ NOC ಕೊಡಿ ಅಂತ ಕೇಳಿದಾಗ 5-6 ತಿಂಗಳಿಂದ ಪಂಚಾಯಿತಿಗಳು ಸತಾಯಿಸ್ತಾರೆ. ಸತಾಯಿಸಿದ ಏನು ಕೇಳಿದ್ರೆ, ಆ ಅಧಿಕಾರಿಗಳಿಂದ ನಮ್ಗೆ ಆದೇಶ ಬಂದಿದೆ, ಇಂಜಿನಿಯರಿಂದ ದೃಢೀಕರಣ ಪತ್ರ ತಗೊಬನ್ನಿ ಅಂತಾರೆ. ನಾನು ಹೇಳೋದು, ಒಂದು ಗ್ರಾಮ ಪಂಚಾಯಿತಿಗೆ ಆ ಪಂಚಾಯಿತಿಗೆ ಕೊಟ್ಟಿರ್ತಕ್ಕಂಥ ಆಶ್ರಯ ಮನೆಗೆ ಒಂದು NOC ಕೊಡೋಕ್ಕೆ ಅಧಿಕಾರ ಇಲ್ಲ ಅಂದಮೇಲೆ ಎಲ್ಲ ಅಧಿಕಾರಿಗಳು ಅವ್ರ ಜೋಬಲ್ಲಿ ಎಲ್ಲ ಅಧಿಕಾರಿಗಳನ್ನ ಇಟ್ಕೊಂತಾರೆ ಅಂದರೆ ಇದು ಯಾವ ಪಂಚಾಯಿತಿ ಮೆಂಬರ್ ಆಗುತ್ತೆ ಅಂತಕ್ಕೆ, ಅಧ್ಯಕ್ಷರು ಯಾಕೆ, PDO ಯಾಕೆ, ಎಲ್ಲ EOನು COS ಎಲ್ಲ ತಗೊಬಂದು ಬೀಗ ಇಟ್ಕೊಂಡು ಅವ್ರಿಗೆ ಬೇಕಾದಾಗ ಅವ್ರ ಅಧಿಕಾರ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಸರ್. ಯಾಕಂದರೆ ಮೂಲಭೂತ ಸೌಕರ್ಯ, ಒಬ್ಬ ಮನುಷ್ಯನಿಗೆ ಹೋಗ್ಲಿಕ್ಕೆ ದಾರಿ, ಕುಡಿಲಿಕ್ಕೆ ನೀರು, ಇರ್ಲಿಕ್ಕೆ ಬೆಳಕನ್ನು ಕೊಡೋಕ್ಕಾಗಿಲ್ಲ ಅಂದಮೇಲೆ ಆ ಅಧಿಕಾರ ಎಂತಕ್ಕೆ ಬೇಕು, ಆ ಅಧಿಕಾರಿಗಳು ಯಾಕೆ ಬೇಕು, ಪಂಚಾಯಿತಿ ಅಧಿಕಾರ ಯಾಕೆ ಬೇಕು ಅನ್ನೋದು ಬೇಕಲ್ಲ. ನಾವು ಈ ಪಂಚಾಯಿತಿ ನಮ್ಮ ಪಂಚಾಯಿತಿ ಅನ್ನೋದಲ್ಲ, ಎಲ್ಲ ಪಂಚಾಯಿತಿಯಲ್ಲೂ ಸಮೇತ NOCಗಳನ್ನು PDO ಕೊಡಲೇಬೇಕು. ಹೊಸ ಮನೆ ಕಟ್ಕೊಂಡಾಗ ಅವ ಕರೆಂಟ್ ಇಲ್ಲದೆ ಹೆಂಗಿರೋಕ್ಕಾಗತ್ತೆ? ನಮ್ಗೆ ಸ್ವತಂತ್ರ 1947ರಲ್ಲಿ ಬಂದಿದೆ, ಇನ್ನೂ ಅದಕ್ಕಿಂತ ಹಿಂದೆ ದುಡ್ತಿದ್ದಾರೆ ಇವರು. ಸರ್ಕಾರದ ಮೇಲೆ ಸುಳ್ಳೆ ಅಧಿಕಾರಿಗಳು ಹೇಳ್ತಾರೆ. ಈ ಅಧಿಕಾರಿಗಳೇ ಕೊಟ್ಟ ಮಾಹಿತಿಯಿಂದ ಇದು ಬಂದಿರೋದು ಬಿಟ್ಟರೆ ಇದಕ್ಕೆ ಸರ್ಕಾರ ಹೊಣೆ ಅಲ್ಲ, ಅಧಿಕಾರಿಗಳೇ ಹೊಣೆ. ನಮಗೆ ಪಂಚಾಯತಿಗೆ ಎಲ್ಲರಿಗೂ NOC ಕೊಡಿಸೋ ತನಕ ನಾವು ಇಲ್ಲಿಂದ ಹೋಗೋ ಪ್ರಶ್ನೆ ಇಲ್ಲ. ಅವ್ರ ಆಡಳಿತಾಧಿಕಾರಿಗಳು ಏನು ಶೋಕಿಗೆ ಬರೋದಲ್ಲ, ಅವರಿಲ್ಲ ಬಂದು ಆಡಳಿತ ಮಾಡಬೇಕು. EO ಮೇಲೆ ಬಿಡೋದಲ್ಲ, CS ಅಧಿಕಾರ ಮಾಡೋದಲ್ಲ, ಆಡಳಿತಾಧಿಕಾರಿ ಮಾಡಬೇಕು. ಆಡಳಿತಾಧಿಕಾರಿಗಳ ಹತ್ರ ಸರ್ಕಾರ ಆದೇಶ ಮಾಡಬೇಕು. NOC ಪಂಚಾಯತಿಗೆ ಕೊಡ್ಲಿಕ್ಕೆ ಅಧಿಕಾರವನ್ನು ಕೊಡಿಸಲೇಬೇಕು.